ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗ್ತಿಲ್ಲ ಅನ್ನುವಂತಹ ವಿಚಾರ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಟಾಕ್ ವಾರ್ಗೆ ಕಾರಣ ಆಗಿದೆ. ಇನ್ನೊಂದು ಕಡೆಗೆ ರಿಯಾಲಿಟಿ ಚೆಕ್ ಮಾಡಿದಾಗ ಬಹುತೇಕ ಮಹಿಳೆಯರು ದುಡ್ಡು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆಗಸ್ಟ್ವರೆಗೂ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನಕ್ಕೆ ಮಾಹಿತಿಯನ್ನು ಕೊಟ್ಟರು. ಏನಂತ? ದುಡ್ಡು ರಿಲೀಸ್ ಆಗಿದೆ, 5,000 ಕೋಟಿ ರಿಲೀಸ್ ಆಗಿದೆ ಅಂತ. ಹಾಗಾದ್ರೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅಲ್ಲಿ ಆಗಸ್ಟ್ವರೆಗೂ ಹಣ ಬಂದಿದ್ದು ಹೌದಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ನಾವು ಕೊಡ್ತಾ ಇದ್ದೀವಿ. ವಿವಾದದ ಸ್ವರೂಪವನ್ನು ಪಡ್ಕೊಂಡಿತ್ತು. ರಾಜ್ಯದಲ್ಲಿ ಅತಿ ಹೆಚ್ಚು ದುಡ್ಡು ಬೇಡುವ ಯೋಜನೆ ಇದು. ಐದು ತಿಂಗಳ ಬಾಕಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಳಿಸಿಕೊಂಡಿದೆ. ಒಟ್ಟು 5 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಇದೆ. ಜನವರಿ ಫೆಬ್ರವರಿ ಜೊತೆಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಹಣ ಬಾಕಿ ಇದೆ. ಸೆಪ್ಟೆಂಬರ್ ತಿಂಗಳ ಹಣ ಜಮೆ ಆಗಿದೆ ಅಂತ ಆರ್ಥಿಕ ಇಲಾಖೆಯವರು ವಾದ ಮಾಡ್ತಾ ಇದ್ದಾರೆ. ಬಿಕಾಸ್ ದುಡ್ಡು ರಿಲೀಸ್ ಮಾಡೋದು ಅವರೇ, ಆದ್ರೆ ಕೆಲವರ ಖಾತೆಗಳಿಗೆ ಆ ಹಣ ಬಂದಿಲ್ಲ. ಸೊ ಸೆಪ್ಟೆಂಬರ್ನು ಸೇರಿಸಿದ್ರೆ ಜನವರಿ ಫೆಬ್ರವರಿ ಜೊತೆಗೆ ಇನ್ನು 3 ತಿಂಗಳು, ಟೋಟಲ್ ಆಗಿ 5 ತಿಂಗಳ ಹಣ ರಿಲೀಸ್ ಆಗೇ ಇಲ್ಲ. ರಿಲೀಸ್ ಆಗದೇ ಇರೋ ಹಣ, ಜಮೆ ಆಗದೇ ಇರೋ ಹಣದ ಬಗ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೆಂಗೆ ಮಾಹಿತಿ ಕೊಟ್ಟರು ಸದನಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅನ್ನೋದು ಪ್ರಶ್ನೆ. ಬಿಜೆಪಿಗೂ ಇದೇ ಪ್ರಶ್ನೆ ಇತ್ತು. ಅವರಂತೂ ಉಪನಿರ್ದೇಶಕರ ಕಚೇರಿಯಿಂದನೇ ನಾವು ಮಾಹಿತಿ ತರಿಸ್ಕೊಂಡಿದ್ದೀವಿ ಅಂತ ಡಾಕ್ಯುಮೆಂಟ್ನೆಲ್ಲ ತೋರಿಸ್ಕೊಂಡು ಮಾತಾಡಿದ್ರು. ಸದನಕ್ಕೆ ತಪ್ಪು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ರ? ಹಾಗಾದ್ರೆ ನೆನಪಿರಲಿ, ಸದನಕ್ಕೆ ತಪ್ಪು ಮಾಹಿತಿ ಕೊಡೋದು ಕೂಡ ಕಾನೂನಾತ್ಮಕವಾಗಿ ಅಪರಾಧವೇ. ಈಗೇನು ಹೇಳುತ್ತೆ ಸರ್ಕಾರ ಅನ್ನೋದು ಪ್ರಶ್ನೆ. ಗೃಹಲಕ್ಷ್ಮಿ ಯೋಜನೆ ಅಂತ ಒಂದು ಮಾಡಿಬಿಟ್ಟು ಟೈಮಿಗೆ ಹಾಕದೆ ದುಡ್ಡನ್ನ ಸುಮ್ಮನೆ ಯೋಜನೆ ಬಗ್ಗೆ ಹೊಗಳ್ಕೊಂಡು ಓಡಾಡೋದು, ಇದೇ ಕೆಲಸ ಆಗಿದೆಯಾ ಹಾಗಾದ್ರೆ ಸರ್ಕಾರದ್ದು? ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ 5 ತಿಂಗಳ ಹಣ ಬಾಕಿ ಇದೆ ಅಂತ ಯಾವ ಬೇಸಿಸ್ ಮೇಲೆ ಗೊತ್ತಾಯ್ತು? ಮತ್ತೆ ಸದನಕ್ಕೆ ಹಾಗಾದ್ರೆ ತಪ್ಪು ಮಾಹಿತಿಯನ್ನು ಕೊಟ್ರ ಗೃಹಲಕ್ಷ್ಮಿ ವಿಚಾರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನೋ ಪ್ರಶ್ನೆ. ಮಮತಾ, ಈಗ ಅಧಿಕಾರಿಗಳ ಮಾಹಿತಿಯನ್ನ ಆಧರಿಸಿ ಪಬ್ಲಿಕ್ ಟಿವಿ ವರದಿಯನ್ನ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವನ್ನ ಮಾಹಿತಿಯನ್ನೇ ಈಗ ನೀಡ್ತಾ ಇರುವಂತದ್ದು. ಆರ್ಥಿಕ ವರ್ಷ 2024-25 ಸಾಲಿನ 2 ತಿಂಗಳ ಹಣ ಬಾಕಿ ಇದೆ. ಅದು ಕೂಡ ಆರ್ಥಿಕ ಇಲಾಖೆ ಹಣ ಬಿಡುಗಡೆ ಮಾಡಿಲ್ಲ. ಆರ್ಥಿಕ ಇಲಾಖೆ ಹಣ ಬಿಡುಗಡೆ ಮಾಡದ ಕಾರಣಕ್ಕೋಸ್ಕರ ಆ 2 ತಿಂಗಳ ಹಣ ಕೊಟ್ಟಿಲ್ಲ. ಯಾವಾಗ ಆರ್ಥಿಕ ಇಲಾಖೆ ಕೊಡುತ್ತೋ ಆಗ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ಇಲ್ಲಿ ಆರ್ಥಿಕ ಇಲಾಖೆ ಕಾರಣ, ಗೃಹಲಕ್ಷ್ಮಿ ಹಣ ಬಡದೇ ಇರೋದಕ್ಕೆ ಆರ್ಥಿಕ ಇಲಾಖೆ ಕಾರಣ ಎನ್ನುವಂಥದ್ದು ಗೊತ್ತಾಗ್ತಿದೆ. ಜೊತೆಗೆ ಆ 2 ತಿಂಗಳ ಹಣವನ್ನು ಹೊರತುಪಡಿಸಿ ಈ ವರ್ಷದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 3 ತಿಂಗಳ ಹಣವನ್ನು ಕೂಡ ಕೊಡಬೇಕಾಗತ್ತೆ. ಅಲ್ಲಿ ಒಟ್ಟು 5 ತಿಂಗಳ ಹಣವನ್ನ ಹಾಕ್ಬೇಕಾಗತ್ತೆ. ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ, ಆಗ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರೆ ಅದು ಜನರಿಗೆ ತಲುಪಿದ್ಯಾ ಇಲ್ಲ ಎನ್ನುವಂಥದ್ದು ಇನ್ನು ಕೂಡ ಗೊತ್ತಾಗಬೇಕಾಗಿದೆ. ಒಟ್ಟು 5 ತಿಂಗಳ ಹಣವನ್ನ ಈಗ ಗೃಹಲಕ್ಷ್ಮಿ ಹಣ ಜನರಿಗೆ ಹಾಕ್ಬೇಕಾಗತ್ತೆ. ಹಾಕ್ದೇನೆ ಈಗ ಇಲ್ಲದೆ ಇರುವಂತ ನೆಪಗಳನ್ನ ಹೇಳ್ತಾ ಇರುವಂತದ್ದು. ಒಂದ್ ರೀತಿ ಸುಳ್ಳು ಮಾಹಿತಿಯನ್ನ ಕೊಟ್ಟ ಅನ್ನುವಂತ ಅನುಮಾನಗಳಿಗೂ ಕೂಡ ಅವರ ಹೇಳಿಕೆಗಳು ಎಡೆ ಮಾಡಿ ಕೊಡ್ಲಿಕ್ಕೆ ಕಾರಣ ಆಗ್ತಾ ಇದೆ. ಈಗ ಆರ್ಥಿಕ ಇಲಾಖೆ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಕ್ಲಿಕ್ಕೆ ಹೊರಡ್ತಾ ಇರುವಂತದ್ದು. ಆರ್ಥಿಕ ಇಲಾಖೆ ಬಿಡುಗಡೆ ಮಾಡ್ಲಿಲ್ಲ ಅಂತ ನಾವು ಏನ್ ಮಾಡ್ಬೇಕು ಎನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೂ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆರ್ಥಿಕ ಇಲಾಖೆಯಿಂದ ಯಾರು ಕೂಡ ಆರ್ಥಿಕ ಇಲಾಖೆ ಬಿಡುಗಡೆ ಮಾಡಿಲ್ಲ. ಆರ್ಥಿಕ ವರ್ಷದಲ್ಲಿ 2024-25 ಸಾಲಿನಲ್ಲಿ ಆರ್ಥಿಕ ಇಲಾಖೆ ಬಿಡುಗಡೆ ಮಾಡದೇ ಇರೋ ಕಾರಣಕ್ಕೋಸ್ಕರ ಹಣ ಗೃಹಲಕ್ಷ್ಮಿ ಹಣ 2 ತಿಂಗಳದ್ದು ಹೋಗಿಲ್ಲ ಅಂತ ಹೇಳಿ ಹೇಳ್ಬೇಡಿ ಅಂತ ಹೇಳಿ ಮೌಖಿಕವಾಗಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ರೀತಿಯಾಗಿ 2 ಇಲಾಖೆಗಳ ತಿಕ್ಕಾಟಗಳ ನಡುವೆ ಈಗ ಗೃಹಲಕ್ಷ್ಮಿ ಫಲಾನುಭವಿಗಳು ಸಂಕಷ್ಟವನ್ನು ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಮಧ್ಯೆ ಸದನದಲ್ಲಿ ಕೂಡ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಅನುಮಾನಗಳು ಕೂಡ ಎಡೆ ಮಾಡಿ ಕೊಡ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್. ಸದನಕ್ಕೆ ತಪ್ಪು ಮಾಹಿತಿ ಒಂದ್ ಕಡೆ, ಆಮೇಲೆ DBT ಯೋಜನೆಗಳು ಕೇಂದ್ರ ಸರ್ಕಾರದ್ದು ಇದೆ, ಯಾವುದು 1 ತಿಂಗಳು ಮಿಸ್ ಆಗಿದ್ದಿಲ್ಲ. ಬಟ್ ರಾಜ್ಯದ ಯೋಜನೆಗಳು ಮಾತ್ರ ಯಾಕೆ ಇಂಥ ಹಣೆ ಬರಹ ಅನ್ನೋ ಪ್ರಶ್ನೆ ಇದೆ.